ಸಿ ಮೋಹನ್ ಅವರೇ ಸರ್. ಪಿ ಸಿ ಮೋಹನ್ ಗೆಲ್ಬೋದು ಸರ್. ಯಾಕೆ ಪಿ ಸಿ ಮೋಹನ್ ಅವರು? ನಮ್ ಪಿ ಸಿ ಮೋಹನ್ ಅಂದ್ರೆ ಬರ್ತಾ ಇರ್ತಾರೆ, ಇದ್ ಮಾಡ್ತಾ ಇರ್ತಾರೆ, ಜನಗಳು ಸಹ ಇದು ಸಂಪರ್ಕದಲ್ಲಿ ಇದಾರೆ. ಅದೇ ತರ ನಮ್ ಸುರೇಶ್ ಕುಮಾರ್ ಸಾರನ್ನು ಜೊತೆಲೆಲ್ಲ ಇದ್ ಮಾಡ್ಕೊಂಡು ಅವ್ರನ್ನ ಎಲ್ಲ ಓಡಾಡ್ಬಿಟ್ಟಿದ್ದೆಲ್ಲ ಇದ್ ಮಾಡಿದ್ದಾರೆ. ನಮ್ಗೆ ಅವರೇ ಬೇಕು, ಪಿ ಸಿ ಮೋಹನ್ ಅವರೇ ಬೇಕು. ಮನ್ಸೂರ್ ಅಲಿ ಖಾನ್ ಅನ್ನೋ ಹೆಸರೇ ಕೇಳಲಿಲ್ಲ ಸರ್. ಈ ಸತಿನೇ ನಾವು ಇದ್ ಮಾಡ್ತಾ ಇರೋದು. ಅವ್ರು ಬಂದು ಎಂಪಿ ನಿಂತ್ಕೊಂಡಾಗೇನೆ ಗೊತ್ತಾಗಿದ್ದು ಇವ್ರು ಮನ್ಸೂರ್ ಅಲಿ ಖಾನ್ ಅನ್ಬಿಟ್ಟು. ಅವ್ರು ಬಂದು ನಮ್ ನೋಡು ಇಲ್ಲ, ನಮ್ನ ಮಾತಾಡು ಇಲ್ಲ, ಇದು ಮಾಡ್ಲಿಲ್ಲ. ಈ ಕಡೆ ಎಲ್ಲ ರಾಜಾಜಿನಗರ ಎಲ್ಲ ಬಂದೇ ಇಲ್ಲ ಅವರು. ಕಾಂಗ್ರೆಸ್ ಅವಾಗ 50 ವರ್ಷದಿಂದ ಇದೆ. ಅವ್ರು ಏನು ಮಾಡಕ್ ಆಗದಿರೋದು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. 10 ವರ್ಷ ಕೊಟ್ಟಿದ್ದಾರೆ, ತಿರುಗಿ ಒಂದೊಂದು 5 ವರ್ಷ ಕೊಟ್ಟೆ ಮಾಡೇ ಮಾಡ್ತಾರೆ ಸರ್. ಖಂಡಿತ ಬಂದೇ ಬರ್ತೈತೆ. ಬಿಜೆಪಿನೇ ಬರೋದು, ಇನ್ಯಾರು ಬರಕ್ಕಿಲ್ಲ. ಇಲ್ಲೆಲ್ಲ ದುಡ್ಡು ಖರ್ಚಾಗೋದೆ ಕಾಲೇಜು, ಸ್ಕೂಲು, ಹಾಸ್ಪಿಟ್ಲ್ಗೆನೆ ಖರ್ಚುಗಳಾಗೋದು. ಅದಾಗದೇ ಇರೋ ತರ ನೋಡ್ಕೊಂಡು ಇದ್ ಮಾಡ್ಕೊಂಡು ಅಂದ್ರೆ ಸಾಕು. ಜನಗಳಿಗೆ ಇನ್ನೇನು ಬೇಕಾಗಿಲ್ಲ. ಅವರು ಕೊಡೋ 500 ರೂಪಾಯಿ ಓಟ್ ಹಾಕೋದು, ಇದು ಮಾಡೋದು, ಅದೆಲ್ಲ ಏನು ಇದೆಲ್ಲ ಇದಿಲ್ಲ. ದಡ್ಡ್ರು ಯಾರು ಇಲ್ಲ, ಎಲ್ಲ ಬುದ್ಧಿವಂತರೇ ಇರೋದು, ಎಲ್ಲ ಇದೇ ಇದ್ ಮಾಡಿರೋದು. ನರೇಂದ್ರ ಮೋದಿ ಅವರೇ ಬರೋದು. ಇಲ್ಲೂ ಪಿ ಸಿ ಮೋಹನ್ ಅವರೇ ಸೆಂಟ್ರಲ್ ಬರೋದು. ಬೇರೆ ಅವ್ರನ್ನ ಬಿಟ್ಟು ಬೇರೆ ಯಾರು ಬರಲ್ಲ ಸರ್. ಸರ್ ನಮಸ್ತೆ. ಮೊದಲನೇದಾಗಿ ನಿಮ್ಮ ಈ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಯಾರು ಎಂಪಿ ಆಗಬೇಕು? ಪಿ ಸಿ ಮೋಹನ್ ಅವರೇ ಸರ್. ಯಾಕೆ ಸರ್ ಪಿ ಸಿ ಮೋಹನ್ ಅವರು? ಅವರೇ ಸತಿ ಬರ್ತಾ ಇರೋದು. ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರೇ ಬೇಕು ಸರ್ ನಮಗೆ. ಹೌದು, 3 ಬಾರಿ ಗೆದ್ದಿದ್ರು, 4ನೇ ಬಾರಿ ಕೂಡ ಗೆಲ್ಲಿ ಅಂತ ಏನು ಬಯಸ್ತಾ ಇದ್ರಾ? ಈ ಇಷ್ಟುವರೆಗೂ ಕೆಲಸ ಮಾಡಿದ್ರಾ ಅವರು? ಖಂಡಿತ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಈ ಬಾರಿ ಏನ್ ನಿರೀಕ್ಷೆ ಇದೆ ನಿಮ್ದು? 4ನೇ ಬಾರಿ ಅವ್ರು ಗೆದ್ರೆ ಖಂಡಿತ ಅದೇ ತರ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಇದಿದೆ ಸರ್, ನಿರೀಕ್ಷೆ ಇದೆ ಸರ್. ಪ್ರಧಾನ ಮಂತ್ರಿಗಳು ಯಾರಾಗಬೇಕು? ನರೇಂದ್ರ ಮೋದಿನೇ ಆಗ್ಬೇಕು ಸರ್. ಹೌದು ಸರ್. ಯಾಕೆ ನರೇಂದ್ರ ಮೋದಿ ಅವರು? ನಮ್ಗೆ ಅವರೆಲ್ಲ ತುಂಬಾ ಒಳ್ಳೇದ್ ಮಾಡಿದ್ದಾರೆ, ತುಂಬಾ ಇದ್ ಮಾಡಿದ್ದಾರೆ. ನಮ್ಗೆ ಅವರೇ ಬೇಕು. ಅವ್ರು ಬಿಟ್ಟು ಬೇರೆ ಯಾರು ಇದು ಮಾತಾಡಕ್ ಇಷ್ಟ ಬೀಳಲ್ಲ. ಸರಿ, ಏನು ಮನ್ಸೂರ್ ಅಲಿ ಖಾನ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು, ಅವರಿಗಿಂತ ಪಿ ಸಿ ಮೋಹನ್ ಅವರು ಎಷ್ಟು ಉತ್ತಮ ಅಂತ, ಮತ್ತೆ ಪಿ ಸಿ ಮೋಹನ್ಗಿಂತ ಏನು ಮನ್ಸೂರ್ ಅಲಿ ಖಾನ್ ಅವರು ಯಾಕೆ ಬೇಡ ಅಂತ, ಅಂದ್ರೆ ಯಾಕೆ ಯಾವ ವಿಚಾರದಲ್ಲಿ ವೀಕ್ ಇದ್ದಾರೆ ಅಂತ? ಮನ್ಸೂರ್ ಅಲಿ ಖಾನ್ ಅನ್ನೋ ಹೆಸರೇ ಕೇಳಲಿಲ್ಲ ಸರ್. ಈ ಸತಿನೇ ನಾವು ಇದ್ ಮಾಡ್ತಾ ಇರೋದು. ಅವ್ರು ಬಂದು ಎಂಪಿ ನಿಂತ್ಕೊಂಡಾಗೇನೆ ಗೊತ್ತಾಗಿದ್ದು ಇವ್ರು ಮನ್ಸೂರ್ ಅಲಿ ಖಾನ್ ಅನ್ಬಿಟ್ಟು. ಅವ್ರು ಬಂದು ನಮ್ ನೋಡು ಇಲ್ಲ, ನಮ್ನ ಮಾತಾಡು ಇಲ್ಲ, ಇದು ಮಾಡ್ಲಿಲ್ಲ. ಈ ಕಡೆ ಎಲ್ಲ ರಾಜಾಜಿನಗರ ಎಲ್ಲ ಬಂದೇ ಇಲ್ಲ ಅವರು. ನಮ್ ಪಿ ಸಿ ಮೋಹನ್ ಅಂದ್ರೆ ಬರ್ತಾ ಇರ್ತಾರೆ, ಇದ್ ಮಾಡ್ತಾ ಇರ್ತಾರೆ, ಜನಗಳು ಸಹ ಇದು ಸಂಪರ್ಕದಲ್ಲಿ ಇದಾರೆ. ಅದೇ ತರ ನಮ್ ಸುರೇಶ್ ಕುಮಾರ್ ಸಾರನ್ನು ಜೊತೆಲೆಲ್ಲ ಇದ್ ಮಾಡ್ಕೊಂಡು ಅವ್ರನ್ನ ಎಲ್ಲ ಓಡಾಡ್ಬಿಟ್ಟಿದ್ದೆಲ್ಲ ಇದ್ ಮಾಡಿದ್ದಾರೆ. ನಮ್ಗೆ ಅವರೇ ಬೇಕು, ಪಿ ಸಿ ಮೋಹನ್ ಅವರೇ ಬೇಕು. ಹಾಗಿದ್ರೆ ಮನ್ಸೂರ್ ಅಲಿ ಖಾನ್ ಅವರು ತಕ್ಕ ಪ್ರತಿಸ್ಪರ್ಧಿ ಅಲ್ಲ ಅಂತೀರಾ? ಹೌದು, ಹೌದಲ್ಲ ಅಲ್ಲ. ಹಾಗಿದ್ರೆ ಏನು ಪಿ ಸಿ ಮೋಹನ್ ಅವರು ಕೆಲಸದ ಮೂಲಕ ಇಲ್ಲಿ ಏನು ಜನಮನ್ನಣೆ ಗಳಿಸ್ಕೊಂಡಿದ್ದಾರೆ ಅಂತ ಹೇಳ್ತೀರಾ? ಹೌದೌದು ಸರ್, ಇದ್ ಮಾಡ್ಕೊಂಡಿದ್ದಾರೆ. ಸರ್ ನಿಮ್ ಪ್ರಕಾರ ಏನ್ ಚುನಾವಣೆ ಅಂತೂ ಮುಗಿದಿದೆ, ಬಟ್ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಪಿ ಸಿ ಮೋಹನ್ ಗೆಲ್ಬೋದು ಸರ್. ಪಿ ಸಿ ಮೋಹನ್ ಅವರು ಯಾಕೆ? ಪಿ ಸಿ ಮೋಹನ್ ಅವರು ಅವರು ತುಂಬಾ ಅಭಿವೃದ್ಧಿ ಕೆಲಸ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರು ಬೇಕಾಗಿದೆ ನಮಗೆ, ಅದಕ್ಕೆ ಸರ್ ಅವ್ರು ಗೆಲ್ಲಿ ಅಂತ ನಾವು ಓಟ್ ಹಾಕಿದೀವಿ ಅವ್ರಿಗೆ. ಇದು ಏನು ಪಿ ಸಿ ಮೋಹನ್ ಅವರು 3 ಬಾರಿ ಗೆದ್ದಿದ್ದಾರೆ, ಅವರು ಕ್ಯಾಂಡಿಡೇಟ್ ಆಗಿ ಅಂದ್ರೆ ಸ್ಪರ್ಧಿಯಾಗಿ ಅವ್ರು ಗೆಲ್ಲಿ ಅಂತ ಏನ್ ಬಯಸ್ತಾ ಇರುವಂತದ್ದು, ಅಥವಾ ನರೇಂದ್ರ ಮೋದಿ ಅವರಿಗೋಸ್ಕರ ಏನಾದ್ರು ಗೆಲ್ಲಿ ಅಂತ ಅನ್ಕೋತೀವಿ? ಸರ್ ನರೇಂದ್ರ ಮೋದಿನೂ ಮೈನ್ ಇದಕ್ಕೆ. ಪಿ ಸಿ ಮೋಹನ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೆಂಟ್ರಲಲ್ಲಿ ನಮಗೆ ಮೋದಿ ಬಂದರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾವು ಅವ್ರಿಗೂ ಅವ್ರಿಗೆ ಹಾಕೋಣ ಅಂತ ಮಾಡಿದ್ದೀವಿ ಸರ್. ಓಕೆ, ನಿಮ್ಮ ಅನಿಸಿಕೆ ಏನು ಸರ್? ಅಂದ್ರೆ ನರೇಂದ್ರ ಮೋದಿ ಅವರಿಗೋಸ್ಕರ ಪಿ ಸಿ ಮೋಹನ್ ಅವರ, ಅಥವಾ ಪಿ ಸಿ ಮೋಹನ್ ಅವರು? ಪಿ ಸಿ ಮೋಹನ್ಗೋಸ್ಕರ ನಾವೆಲ್ಲ ಇದ್ ಮಾಡಿರ ಸರ್. ನರೇಂದ್ರ ಮೋದಿ ಅವ್ರು ಡೆಲ್ಲಿಲಿ ಇರ್ತಾರೆ, ಇಲ್ಲಿ ನಮ್ ಇದ್ರಲ್ಲೆಲ್ಲ ಇವರೇ ಸೆಂಟ್ರಲ್ ಅಲ್ಲಿ. ನಮ್ಗೆ ಪಿ ಸಿ ಮೋಹನ್ ಅವರೇ ಬರ್ಬೇಕು ಸರ್. ಸೊ ಅಲ್ಲಿಗೆ ಒಬ್ಬ ಸ್ಪರ್ಧಿಯಾಗಿ ಅಥವಾ ಒಬ್ಬ ಏನು ಇಲ್ಲಿನ ಜನನಾಯಕನಾಗಿ ಪಿ ಸಿ ಮೋಹನ್ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಖಂಡಿತ ಮಾಡಿದ್ದಾರೆ ಸರ್. ನೀವು ಈಗ ಪಿ ಸಿ ಮೋಹನ್ ಅವರು ಗೆಲ್ಬೇಕು ಅಂತ ಹೇಳಿದ್ರಿ. ಪಿ ಸಿ ಮೋಹನ್ ಅವರು ಯಾಕೆ ಉತ್ತಮ ಅಂತ ಅನ್ಸ್ತಾರೆ ಸರ್? ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಸರ್. 3 ಸರಿ ಗೆದ್ದಿದ್ದಾರೆ, 4ನೇ ಸರ್ತಿನೂ ಅವರೇ ವಿನ್ ಆಗ್ತಾರೆ ಅಂತ ನಮ್ಮ ಅನಿಸಿಕೆ ಅಲ್ಲ, ನಮ್ಮ ಓಟ ಅವ್ರಿಗೆ ಹಾಕಿದ್ದೀವಿ ಸರ್. ಪ್ರಧಾನ ಮಂತ್ರಿ ಯಾರಾಗಬೇಕು ಅಂತೀರಾ? ನರೇಂದ್ರ ಮೋದಿ. ಯಾಕೆ ನರೇಂದ್ರ ಮೋದಿ ಅವರು? ಸರ್ ಒಳ್ಳೆ ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ ಸರ್. ಥ್ರೂಔಟ್ ಇಂಡಿಯಾಗೆ ಮಾಡಿದ್ದಾರೆ, ನಮಗೆ ಅಂತಲ್ಲ, ಕರ್ನಾಟಕ ಥ್ರೂಔಟ್ ಇಂಡಿಯಾಗೆ ಮಾಡಿದ್ದಾರೆ. ಅದರಿಂದ ಅವ್ರು ಬೇಕು ಅಂತ ನಾವು ಕೇಳ್ಕೊಳ್ಳೋದು. ಓಕೆ, ಈಗ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆದ್ರೆ ನಿಮ್ಮ ನಿರೀಕ್ಷೆಗಳು ಏನಿರುತ್ತೆ ಅಂತ? ಸರ್ ಜನಗಳಿಗೆ ಒಳ್ಳೇದು ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಸರ್. ಈಗ ಮಾಡಿದ್ಕಿಂತ ಮುಂದೆ ಏನ್ ಕೆಲಸ ಮಾಡ್ಬೋದು ಅಂತ? ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡ್ತಾರೆ ಸರ್. ನೆಕ್ಸ್ಟ್ ಗೆ ನಮ್ಗೆ ಹಾಸ್ಪಿಟ್ಲ್ ಒಂದು, ಆಮೇಲೆ ಸ್ಕೂಲ್ ಒಂದು, ಅದೊಂದು ಇದು ಮಾಡಿದ್ರೆ ಸಾಕು. ಬೇರೆ ಏನು ಮಾಡೋದಲ್ಲ, ಏನು ಬೇಕಾಗಿಲ್ಲ. ದುಡ್ಡು ಖರ್ಚಾಗೋದೆ ಕಾಲೇಜು, ಸ್ಕೂಲು, ಹಾಸ್ಪಿಟ್ಲ್ಗೆನೆ ಖರ್ಚುಗಳಾಗೋದು. ಅದಾಗದೇ ಇರೋ ತರ ನೋಡ್ಕೊಂಡು ಇದ್ ಮಾಡ್ಕೊಂಡು ಅಂದ್ರೆ ಸಾಕು. ಜನಗಳಿಗೆ ಇನ್ನೇನು ಬೇಕಾಗಿಲ್ಲ. ಅವರು ಕೊಡೋ 500 ರೂಪಾಯಿ ಓಟ್ ಹಾಕೋದು, ಇದು ಮಾಡೋದು, ಅದೆಲ್ಲ ಏನು ಇದಿಲ್ಲ. ಇವ್ರು ಆನೆಸ್ಟ್ ಆಗಿದ್ದಾರೆ, ನಾವು ಆನೆಸ್ಟ್ ಆಗಿ ಕೆಲಸ ಮಾಡಿದೀವಿ. ಅವ್ರು ಅದೇ ತರ ಆನೆಸ್ಟ್ ಆಗಿ ಇದ್ ಮಾಡ್ಕೊಂಡು ಅಂದ್ರೆ ಸಾಕು ನಮ್ಗೆ. ಓಕೆ, ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರವನ್ನು ಗೆಲ್ಬಹುದು ಅನ್ಸುತ್ತೆ ಬಿಜೆಪಿ? 24 ಗೆಲ್ತಾರೆ ಸರ್. 24? ಖಂಡಿತ ಸರ್. ಓಕೆ,
ಸೊ ಏನ್ ಈ ಬಾರಿ ಮತ್ತೆ ಬಿಜೆಪಿ ಸರ್ಕಾರ ಅಥವಾ NDA ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ನೀವು ಈ ಕೆಲವೊಂದು ಡೆವಲಪ್ಮೆಂಟ್ಸ್ ಅನ್ನು ಹೇಳಿದ್ರಿ. ಸೊ ಇದಿಷ್ಟು ಡೆವಲಪ್ಮೆಂಟ್ಸ್ ಜೊತೆಗೆ ಯಾವ ರೀತಿಯಾದಂತ ಅಂದ್ರೆ ಬದಲಾವಣೆ ಆಗ್ಬೋದು ಅಂತ ಅನ್ಸುತ್ತೆ ದೇಶದಲ್ಲಿ? ಖಂಡಿತ ಬದಲಾವಣೆ ಆಗೇ ಆಗುತ್ತೆ ಸರ್. ಅಂದ್ರೆ ನಾನು ಕೇಳ್ತಿರೋದು ಏನು ಹಿಂದೆ ಏನು ಭ್ರಷ್ಟಾಚಾರವನ್ನ ನಿಲ್ಲಿಸ್ತೀನಿ, ನಾನು ತಿನ್ನಕ್ ಅಂದ್ರೆ ಬೇರೆಯವ್ರಿಗೂ ತಿನ್ನಕ್ ಕೊಡಲ್ಲ, ನಾನು ತಿನ್ನಲ್ಲ ಬೇರೆಯವ್ರನ್ನು ತಿನ್ನಕ್ ಕೊಡಲ್ಲ ಅಂತ ನರೇಂದ್ರ ಮೋದಿ ಅವರು ಸ್ಲೋಗನ್ ಕೂಡ ಹೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಈ ಭ್ರಷ್ಟಾಚಾರ ಇವೆಲ್ಲ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಖಂಡಿತ ಮಾಡೇ ಮಾಡ್ತಾರೆ ಸರ್. ಇಷ್ಟು ಮಾಡಿದವ್ರು ಅಷ್ಟು ಮಾಡ್ದಾರೆ ಇರ್ತಾರ, ಖಂಡಿತ ಮಾಡೇ ಮಾಡ್ತಾರೆ ಸರ್. ಓಕೆ ಸರ್, ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಸಾಕಷ್ಟಿದೆ. ನರೇಂದ್ರ ಮೋದಿ ಅವರು ಅದೇ ನಾನು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸ್ತೀನಿ, ಸಾಕಷ್ಟು ಉದ್ಯೋಗವನ್ನು ಕೊಡ್ತೀನಿ ಅಂತ ಆಗ್ಲಿಲ್ಲ. ಅದ್ರ ಬಗ್ಗೆ ಏನ್ ಹೇಳಿ? ಅವ್ರಿಗೂ ಸುಮಾರು ಪ್ರೆಷರ್ ಇರ್ತಾ ಇದಲ್ಲ ಸರ್. ಅವರು ಮಾಡ್ಬೇಕಂತ ಟ್ರೈ ಮಾಡ್ತಾರೆ, ಮಾಡಕ್ಕಾಗಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಅಂದ್ರೆ ಈ ಬಾರಿ ಮಾಡುವಂತ ನಿರೀಕ್ಷೆ ಇದೆಯಾ ಅಂತ? ಖಂಡಿತ ಇದೆ ಸರ್, ಮಾಡೇ ಮಾಡ್ತಾರೆ ಸರ್. ಸರಿ ಸರ್, ತಾವೇನ್ ಹೇಳ್ತೀರಾ? ಅಂದ್ರೆ ಯುವಕರಿಗೆ ಹೆಚ್ಚೆಚ್ಚಾಗಿ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡ್ತೀನಿ ಅಂದ್ರು, ಕೆಲವೊಂದ್ ಕಡೆ ವಿಫಲ ಆದಂತೆ ಕಾಣಿಸುತ್ತೆ. ಯಾಕೆಂದ್ರೆ ಇನ್ನೂ ಕೂಡ ಏನ್ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಸರ್ ಇವಾಗ ಮೋದಿ ಅವರು ಇದ್ದಾರೆ, 10 ವರ್ಷ ಆಯ್ತು ಸರ್ ಅವ್ರು ಬಂದು. ಕಾಂಗ್ರೆಸ್ ಅವಾಗ 50 ವರ್ಷದಿಂದ ಇದೆ. ಅವ್ರು ಏನು ಮಾಡಕ್ ಆಗದಿರೋದು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. 10 ವರ್ಷ ಕೊಟ್ಟಿದ್ದಾರೆ, ತಿರುಗಿ ಒಂದೊಂದು 5 ವರ್ಷ ಕೊಟ್ಟೆ ಮಾಡೇ ಮಾಡ್ತಾರೆ ಸರ್. ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಅಲ್ಲಿಗೆ ಈ 5 ವರ್ಷಗಳು ಕಾಲಾವಧಿ ಬೇಕು ಅಂತೀರಾ? ಬೇಕು ಸರ್, ಅವ್ರು ಬೇಕು. ಅವ್ರಿದ್ರೆ ಫುಲ್ ಟೋಟಲಿ ಈ ಕರೆನ್ಸಿನೇ ಇದು ಮಾಡ್ಬಿಡ್ತಾರೆ ಸರ್. ಓಕೆ, ಫೈನಲಿ ಎಷ್ಟ್ರ ಮಟ್ಟಿಗೆ ಒಂದು ಹೋಪಲ್ಲಿ ಇದ್ದೀರಾ ಸರ್? ಎಷ್ಟ್ರ ಮಟ್ಟಿಗೆ ನಂಬಿಕೆ ಇದೆ ನಿಮಗೆ ಸರ್? 127 400 ಸೀಟ್ ಬರ್ತಾರೆ ಸರ್ ಟೋಟಲ್ ಇಂಡಿಯಾದಲ್ಲಿ. 400 ರಾಜ್ಯದಲ್ಲಿ 27 ಬರ್ತಾರೆ. 26 ಓಕೆ, ಒಟ್ಟು 100% ನಂಬಿಕೆ ಇದೆ ನಿಮಗೆ? 100% ನಂಬಿಕೆ ಇದೆ ಸರ್, ಬಂದೇ ಬರುತ್ತೆ. ಓಕೆ ಸರ್, ಸರ್ ನಿಮ್ಗೆ ಎಷ್ಟ್ರ ಮಟ್ಟಿಗೆ ನಂಬಿಕೆ ಇದ್ದೀರಾ ನೀವು? 1% ಸರ್. 100% ಒನ್ ಗ್ಯಾರಂಟಿ. ಓಕೆ, ಹಾಗಿದ್ರೆ ಪೂರ್ಣ ಪ್ರಮಾಣದ ವಿಶ್ವಾಸದಲ್ಲಿ? ಹೌದು ಸರ್. ಓಕೆ, ನೋಡೋಣ ಏನಾಗುತ್ತೆ ಅಂತ. ಇನ್ನೇನು ಜೂನ್ ಏನಾಗುತ್ತೆ ಅಂತಲ್ಲ ಸರ್, ಖಂಡಿತ ಬಂದೇ ಬರ್ತೈತೆ. ಬಿಜೆಪಿನೇ ಬರೋದು, ಇನ್ಯಾರು ಬರಕ್ಕಿಲ್ಲ. ಇಲ್ಲಲ್ಲ ಓಕೆ, ಮಾತಾಡ್ಬೋದು, ಸಾವಿರ ಮಾತಾಡ್ಬೋದು. ಯಾರು ಏನ್ ಮಾಡ್ತಾರೋ ಅದನ್ನೇ ಜನಗಳು ನೋಡೇ ತಾನೆ ಇದ್ ಮಾಡಿರೋದು. ದಡ್ಡ್ರು ಯಾರು ಇಲ್ಲ, ಎಲ್ಲ ಬುದ್ಧಿವಂತರೇ ಇರೋದು, ಎಲ್ಲ ಇದೇ ಇದ್ ಮಾಡಿರೋದು. ಬುದ್ಧಿವಂತರು ಕೆಲಸ ಮಾಡೇ ಮಾಡ್ತಾರೆ. ಮಾಡ್ದಿದಂಗ ಏನಿಲ್ಲ, ನರೇಂದ್ರ ಮೋದಿ ಅವರೇ ಬರೋದು. ಇಲ್ಲೂ PC ಮೋಹನ್ ಅವರೇ ಸೆಂಟ್ರಲ್ ಬರೋದು. ಬೇರೆ ಅವ್ರನ್ನ ಬಿಟ್ಟು ಬೇರೆ ಯಾರು ಬರಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್ ನಮಸ್ತೆ. ನಿಮ್ಮ ಪ್ರಕಾರ ನಿಮ್ಗೆ ಇಲ್ಲಿ PC ಮೋಹನ್ ಅವರು ಗೆಲ್ತಾರೆ ಅಂತ ಅನ್ಸುತ್ತಾ, ಮನ್ಸೂರ್ ಅಲಿ ಖಾನ್ ಅವ್ರು ಗೆಲ್ತಾರೆ? PC ಮೋಹನ್. PC ಮೋಹನ್ ಅವರು ಬೆಂಗಳೂರು ಕೇಂದ್ರದಿಂದ. ಯಾಕೆ ಸರ್? ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಮತ್ತೆ ಏನು ಇಷ್ಟು ತನಕ ಏನು ಕರಪ್ಷನ್ ಇಲ್ಲ, ಚೆನ್ನಾಗಿದ್ದಾರೆ ಅಂತ ಜನಗಳಿಗೆ ಒಳ್ಳೆ ಮಾಡ್ತಾರೆ. ಸರ್ ಅದೇ 3 ಬಾರಿ ಗೆದ್ದಿದ್ದಾರೆ, 4ನೇ ಬಾರಿ ಕೂಡ ಗೆಲ್ತಾರೆ ಅಂತ ಹೇಳ್ತಿದ್ರ. ಬಟ್ ಎಲ್ಲೊಂದ್ ಕಡೆ 3 ಬಾರಿ ಗೆದ್ದಿದ್ದಕ್ಕೆ ಏನು ಜನರ ಜೊತೆ ಬೆರೆಯೋದಿರ್ಬೋದು, ಕ್ಷೇತ್ರವನ್ನ ವಿಸಿಟ್ ಮಾಡೋದಿರ್ಬೋದು ಕಡಿಮೆ ಆಗಿದೆ ಅನ್ನುವಂಥ ಮಾತಿದೆ. ನಿಜನಾ ಇದು? ಸರ್ ಬರ್ತಾರೆ ಸರ್, ಎಲ್ಲ ಕಡೆನೂ ಬಂದು ಬರ್ತಾರೆ. ಎಲ್ಲ ಕಡೆನೂ ಬಂದು ನೋಡ್ಕೊಂಡು ಹೋಗ್ತಾರೆ ಸರ್. ಓಕೆ, 3 ಬಾರಿ ಗೆದ್ದಿದ್ದಾರೆ. ಅಭಿವೃದ್ಧಿ ಕೆಲಸಗಳಾಗಿದೆಯಾ ನಿಮ್ಮ ಕ್ಷೇತ್ರದಲ್ಲಿ? ಖಂಡಿತ ಮಾಡ್ತಾ ಇದ್ದಾರೆ ಸರ್, ಮಾಡ್ತಾ ಇದ್ದಾರೆ. ಓಕೆ ಫೈನ್. ನೀನು PC ಮೋಹನ್ ಅವರು ಅಪೋಸಿಟ್ ಆಗಿ ಮನ್ಸೂರ್ ಅಲಿ ಖಾನ್ ಅವರು ತಕ್ಕ ಪ್ರತಿಸ್ಪರ್ಧಿ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, PC ಮೋಹನ್ ಆರಾಮಾಗಿ ನೋಡ್ಕೊಂಡ್ ಬರ್ತಾರೆ, ಆರಾಮಾಗಿ ಗೆಲ್ತಾರೆ. ಚುನಾವಣೆ ಮುಗಿದಿದೆ ಸರ್, ಎಲೆಕ್ಷನ್ ಏನು ರಿಸಲ್ಟ್ ಒಂದೇ ಬಾಕಿ ಇರೋದು. ಇಲ್ಲ ಸರ್, ಗೆಲ್ತಾರೆ ಖಂಡಿತ. PC ಮೋಹನೇ ಗೆಲ್ಲೋದು. PC ಮೋಹನ್ ಅವರು. ಓಕೆ ಫೈನ್. ದೇಶಕ್ಕೆ ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ, ನರೇಂದ್ರ ಮೋದಿ ಅವರು. ಓಕೆ, ಇಲ್ಲಿ ಮತ್ತೊಂದು ನಿಮ್ಮ ಪ್ರಶ್ನೆ, ನರೇಂದ್ರ ಮೋದಿ ಅವರಿಗೋಸ್ಕರ PC ಮೋಹನ್ ಅವರ ಅಥವಾ PC ಮೋಹನ್ ಅವರು ಇಲ್ಲಿನ ಒಂದು ಜನನಾಯಕನಾಗಿ ಮನ್ಸನ್ ಗೆದ್ದಿದ್ದಾರೆ? ಲೋಕಲ್ ಜನನಾಯಕನಾಗಿದ್ದಾರೆ, ಆದ್ರಿಂದ ಅವರು ನಮಗೆ PC ಮೋಹನ್ ಹಿಡಿದು ಅಷ್ಟೇ. ಇದು ಸೆಂಟ್ರಲ್ ಅಲ್ಲಿ ಮೋದಿನೇ. ತುಂಬಾ ಒಳ್ಳೆ ವಿಚಾರ. ಯಾಕೆ ಅಂದ್ರೆ ನರೇಂದ್ರ ಮೋದಿ ಅವರಿಗೋಸ್ಕರ ಯಾರನ್ನೋ ಗೆಲ್ಲಿಸ್ತೀವಿ ಅನ್ನುವಂತ ಮಾತು ಕೆಲವೊಂದು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇತ್ತು. ಆದ್ರೆ ಇವರು ಕ್ಷೇತ್ರದಲ್ಲಿ ಅವರ ಸ್ವಂತ ವರ್ಚಸ್ ಕೂಡ ಇದೆ, PC ಮೋಹನ್ ಅವ್ರದ್ದು. ಹೌದು, ಅವ್ರ ಸ್ವಂತ ಕಷ್ಟ ಇದೆ. ಅಂದ್ರೆ ನಿಮ್ ಪ್ರಕಾರ ಮಾಡಿರುವಂತ ಕೆಲವು ಕೆಲಸಗಳನ್ನು ಹೇಳೋದಾದ್ರೆ? ಕೆಲವು ಮಾಡಿದ್ದಾರೆ ಸರ್, ತುಂಬಾ ಮಾಡಿದ್ದಾರೆ. ಏನೋ 1-2 ಆದ್ರೆ ಹೇಳ್ಬೋದು, ತುಂಬಾ ಮಾಡಿದಾರಲ್ವಾ, ಅದು ಹೆಂಗ್ ಹೇಳಕ್ ಆಯ್ತದೆ. ಓಕೆ ಫೈನ್ ಸರ್. ಸರ್ ಈಗ ಒಟ್ಟಾರೆಯಾಗಿ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರವನ್ನು ಗೆಲ್ಬಹುದು ಅನ್ಸುತ್ತೆ ಬಿಜೆಪಿ? ಒಂದು 20 ಗ್ಯಾರಂಟಿ ಗೆಲ್ಬೋದು ಸರ್. 20. ಓಕೆ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂತ ಹೇಳ್ತಾ ಇದ್ದೀರಾ. ನರೇಂದ್ರ ಮೋದಿ ಅವರು ಅಂದ್ರೆ ಮತ್ತೊಮ್ಮೆ ಗೆದ್ರೆ ಅಂದ್ರೆ ಪ್ರಧಾನಿ ಆದ್ರೆ ಏನು ನಿಮ್ಮ ನಿರೀಕ್ಷೆಗಳೇನು? ಮೆಡಿಕಲು, ಎಜುಕೇಶನ್ನು, ಮತ್ತೆ ಜನಗಳಿಗೆ ಅದು ಕೊಟ್ರೆ ಸಾಕು ಅಂತ. ಓಕೆ, ಥ್ಯಾಂಕ್ ಯು.